ಹಲೋ ಫ್ರೆಂಡ್ಸ್, ನಾವಿವತ್ತು ಮ್ಯಾಂಗೋ ಕಸ್ಟರ್ಡ್ ಹೇಗೆ ಮಾಡೋದು, ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ನೋಡೋಣ ಬರ್ರಿ. ಬೇಕಾಗಿರೋದು 1 ಲೀಟರ್ ಹಾಲು, 4 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್, 1 ಕಪ್ ಅಷ್ಟು ಸಕ್ಕರೆ, ಸ್ವಲ್ಪ ಪೊಮಗ್ರಾನೇಟ್ ದಾಳಿಂಬೆ, ಸ್ವಲ್ಪ ಗ್ರೇಪ್ಸ್ ದ್ರಾಕ್ಷಿ, ಬಾದಾಮು, ಪಿಸ್ತಾ ಮತ್ತು ಕಾಜು, ಸ್ವಲ್ಪ ಕೇಸರ್, ಸ್ಯಾಫ್ರನು ಅಂತಾರ, ಮ್ಯಾಂಗೋ. ನಾವು ಇಲ್ಲಿ ಒಂದು ಪ್ಯಾನ್ ಹಾಕಿ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಅದನ್ನು ಚೆಲ್ಬಿಡೋಣ, ಸೋ ದಟ್ ಹಾಲು ಅಂಟಂಗಿಲ್ಲ ಅದರಲ್ಲಿ. ಇವಾಗ ನಾವು 1 ಲೀಟ್ರಷ್ಟು ಹಾಲನ್ನು ಸುರ್ಕೊಳ್ಳೋಣ. ಇವಾಗ ಹಾಲು ಚೆನ್ನಾಗಿ ಕುದ್ದಿದೆ. ಈ ಸಮಯದಲ್ಲಿ ನಾವು ಸ್ಯಾಫ್ರನ್ ಸ್ಟ್ರಿಂಗ್ಸ್ನ ಹಾಕ್ಕೊಳ್ಳೋಣ. ಈ ಕಡೆ ಹಾಲು ಕುದಿಯೋ ಟೈಮಲ್ಲಿ ನಾವು ಇವಾಗ ಇಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಇದು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀವಿ. ಅದಕ್ಕೆ ನಾವು 1/4 ಕಪ್ ಅಷ್ಟು ಮಿಲ್ಕನ್ನು ಹಾಕ್ಕೊಂಡು ಅದರಲ್ಲಿ ತಣ್ಣಗಿರೋ ರೂಮ್ ಟೆಂಪ್ರೇಚರ್ ಇರೋವಂತಹ ಮಿಲ್ಕಲ್ಲಿ ನೀವು ಅದನ್ನು ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಗಂಟಿಲ್ಲಾರ್ದಂಗೆ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಸಮಯದಲ್ಲಿ ನಾವು ಹಾಲನ್ನು ಹಾಕ್ಕೊಂಡು ಕೈ ಬಿಡ್ಲಾರ್ದಂಗೆ ಸ್ಪ್ಯಾಟುಲಾದಲ್ಲಿ ಸ್ಟರ್ ಮಾಡ್ತಾನೆ ಇರಬೇಕು. ಗಂಟಾಗ್ಲಾರ್ದಂಗೆ ಕಂಟಿನ್ಯೂಸ್ ನೀವು ಇದನ್ನು ಸ್ಟರ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಹಿಂಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಹಾರ್ಡಾಗೋ ಟೈಮಲ್ಲಿ ನೀವು ಕಂಟಿನ್ಯೂಸ್ ಆಗಿ ಅದನ್ನು ಸ್ಟರ್ ಮಾಡ್ತಾನೆ ಇರಬೇಕು. ಈ ಸಮಯದಲ್ಲಿ ನಾವು 1/2 ಕಪ್ ಅಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಉಳಿದಿದ್ದ ಸಕ್ಕರೆ ಮ್ಯಾಂಗೋ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದ್ರದ್ದು ಕನ್ಸಿಸ್ಟೆನ್ಸಿ ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಈ ಸಮಯದಲ್ಲಿ ನೀವು ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಮುಚ್ಚಳ ಮುಚ್ಚಿ ಆರಲಿಕ್ಕೆ ಇಟ್ಬಿಡಿ. ಇವಾಗ ನಾವು ಒಂದು ಬೌಲಲ್ಲಿ ಮ್ಯಾಂಗೋನ ಪೀಲ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಇವಾಗ ಇದನ್ನು ನಡುವಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ತಿರುಗಿಸ್ಬೇಕು, ಇಲ್ಲ ಅಂತಂದರೆ ಇದು ಗಟ್ಟಿ ಆಗುತ್ತೆ. ಕೆನಿ ಬಂದಂಗೆ ಆಗ್ತದೆ, ಗಟ್ಟಿ ಆಗ್ತದೆ, ಗಂಟು ಆಗ್ತದೆ. ಈ ಥರ ಓಕೆ. ಇವಾಗ ಕಟ್ ಮಾಡಿ ಇಟ್ಟಂತಹ ಮ್ಯಾಂಗೋನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ಅದನ್ನು ಗ್ರೈಂಡ್ ಮಾಡಿ ತಗೊಳ್ಳೋಣ. ಅದಕ್ಕೆ ನಾವು ತೆಗೆದಿಟ್ಟಂತಹ ಅರ್ಧ ಕಪ್ ಸಕ್ಕರೆನ ಅದರಲ್ಲಿ ಹಾಕ್ಕೊಳ್ಳೋಣ. ನಿಮ್ಗೆ ಸಕ್ಕರೆ ಹೇಗೆ ಬೇಕೋ ಆ ಥರ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ನಮಗೆ ಸಕ್ಕರೆ ಜಾಸ್ತಿ ಆಗೋದ್ರಿಂದ ನಾವು 1/2 ಕಪ್ ಹಾಕ್ಕೊಂಡಿದ್ದೀವಿ. ನೋಡಿ, ಈ ಥರ ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಈ ಸಮಯದಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಟಂತಹ ಇದು ಫುಲ್ ತಣ್ಣಗಾಗಿದೆ. ಈಗ ಫುಲ್ ಸ್ಮೂತ್ ತಣ್ಣಗಾಗಿದೆ. ಈ ಸಮಯದಲ್ಲಿ ನಾವು ಇದನ್ನ ಮ್ಯಾಂಗೋನ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಇವಾಗ ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸರ್ಗೆ ಹಾಕ್ಕೊಂಡು ಇದನ್ನು ನಾವು ಸೇರಿಸ್ಕೊಳ್ಳೋಣ ಅಂತ. ಫ್ರೆಶ್ ಕ್ರೀಮ್ ಇದೆ, ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಆಗಿದೆ. ಇವಾಗ ಅದನ್ನೇ ನಾವು ಇಲ್ಲಿ ಕಸ್ಟರ್ಡ್ಗೆ ಆ್ಯಡ್ ಮಾಡ್ಕೊಳ್ಳೋಣ.
ಇವಾಗ ಇದನ್ನೆಲ್ಲ ಚೆನ್ನಾಗಿ ಫಾಸ್ಟಾಗಿ ಬೀಟ್ ಮಾಡ್ಕೊರಿ. ಒಂದು ಒಳ್ಳೆ ಮಿಕ್ಸ್ ಕೊಡಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾವು ಒಂದು ಗ್ಲಾಸ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣಂತೆ. ಇವಾಗ ಇದಕ್ಕೆ ಮ್ಯಾಂಗೋ ಕಟ್ ಮಾಡಿ ಇಟ್ಟಂತಹ ಮ್ಯಾಂಗೋನ ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಗ್ರೇಪ್ಸ್, ಪೊಮಗ್ರಾನೇಟ್, ಡ್ರೈ ಫ್ರೂಟ್ಸ್, ಆಲ್ಮಂಡ್, ಕ್ಯಾಶ್ಯೂ, ಸ್ವಲ್ಪ ಪಿಸ್ತಾ. ಇವಾಗ ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಅಂತ ಬನ್ನಿ. ಸಾರಿ ಫ್ರೆಂಡ್ಸ್, ಇದರಲ್ಲಿ ಮ್ಯಾಂಗೋ ಆ್ಯಡ್ ಮಾಡೋದನ್ನು ಮರೆತುಬಿಟ್ಟೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಮ್ಯಾಂಗೋನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಮ್ಯಾಂಗೋ ಕಸ್ಟರ್ಡ್ ಎಷ್ಟು ಬೇಗ ಆಗ್ತದೆ, ಎಷ್ಟು ಸುಲಭ ಅದ. ನೀವು ಮಾಡಿರಿ ಈ ಬೇಸಿಗೆ ಒಳಗೆ. ಮತ್ತು ಅದರದ ಟೇಸ್ಟ್ ಹೆಂಗಾಗ್ಯದಂತ ನೀವು ಮಾಡಿ ನಮಗೆ ಹೇಳಿರಿ ಕಮೆಂಟ್ನಲ್ಲಿ. ಮತ್ತು ನಮ್ಮ ಚಾನಲ್ನ ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲೇ ಬಾರಿ ನೋಡೋರು, ನಮ್ಮ ಚಾನಲ್ನ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದನ್ನು ಮ್ಯಾಂಗೋ ಕಸ್ಟರ್ಡ್ ಮಾಡಿಕೊಂಡು ನೀವು ಅದರ ಟೇಸ್ಟ್ ನೋಡಿ ನಮಗೆ ತಿಳಿಸಿರಿ. ಥ್ಯಾಂಕ್ ಯು.